ಸ್ವಾಮಿ, ನೀವು ಯಾರೆಂದು ನನಗೆ ತಿಳಿಯಲಿಲ್ಲಲ್ಲ ಸ್ವಾಮಿ. ಏನು? ನಾನು ಯಾರಂತ ನಿನಗೆ ಗೊತ್ತಿಲ್ಲವೋ? ಕೇಳು. ನಿನ್ನ ಗಂಡ ಇದ್ದಾನಲ್ಲ, ನನ್ನ ಬಳಿ ಸಾಲ ತೆಗೆದುಕೊಂಡು ಹೋಗಿದ್ದಾನೆ. ಹೋಗು, ಅವನನ್ನು ಕಳುಹಿಸು. ಸ್ವಾಮಿ, ಕ್ಷಮಿಸಿ ಸ್ವಾಮಿ. ನನ್ನ ಗಂಡ ಈಗ ಜೀವದಿಂದ ಇಲ್ಲ ಸ್ವಾಮಿ. ಅವರು ತೀರಿ ಹೋಗಿದ್ದಾರೆ ಸ್ವಾಮಿ. ಏನು? ತೀರಿ ಹೋಗಿದ್ದಾನ? ಹಾಗಾದರೆ ನನ್ನ ಸಾಲವನ್ನು ತೀರಿಸುವವರು ಯಾರು? ಅವನು ತೀರಿ ಹೋದರೇನಂತೆ? ನೀನಿದ್ದೀಯಲ್ಲ, ನೀನು ನನ್ನ ಸಾಲವನ್ನು ತೀರಿಸಬೇಕು ಅಷ್ಟೇ. ಸ್ವಾಮಿ, ಬಡ ವಿಧವೆಯಾದ ನಾನು ಹೇಗೆ ಸ್ವಾಮಿ ನಿಮ್ಮ ಸಾಲವನ್ನು ನಾನು ತೀರಿಸಲಿ? ನನ್ನ ಮಕ್ಕಳಿಗೆ ನಾಳಿನ ಊಟಕ್ಕೆ ಏನು ಕೊಡ್ಲಿ ಅಂತೇಳಿ ಅದೇ ಚಿಂತೆಯಲ್ಲಿ ನಾನಿದ್ದೇನೆ ಸ್ವಾಮಿ. ಹೇಗೆ ಸ್ವಾಮಿ ನಿಮ್ಮ ಸಾಲವನ್ನು ನಾನು ತೀರಿಸಲಿ? ಹೋಗಿರಿ, ಆ ಮಕ್ಕಳನ್ನು ಹಿಡಿದು ತಂದಿರಿ. ಅವರ ತಂದೆ ಮಾಡಿದ ಸಾಲಕ್ಕಾಗಿ ಇವರನ್ನು ಜೀತದಾಳಗಳಾಗಿ ಎಳೆದು ತನ್ನಿರಿ. ಮಕ್ಕಳನ್ನೇನು ಮಾಡಿಬಿಡಿ, ಬಿಟ್ಟು ಕಾಲಾವಕಾಶ ಕೊಡಿ ಸ್ವಾಮಿ. ನನಗೆ ನನ್ನ ಮಕ್ಕಳನ್ನೇನು ಮಾಡಿಬಿಡಿ, ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಸರಿ, ಹಿಡಿರಿ ಅವರನ್ನು. ನಿನಗೆ 2 ದಿನ ಸಮಯ ಕೊಡುತ್ತೇನೆ. ಅಷ್ಟರವರೆಗೆ ನನ್ನ ಸಾಲ ನನ್ನ ಕೈ ಸೇರಬೇಕು ಅಷ್ಟೇ. ಪ್ರವಾದಿ, ದೇವರ ಮನುಷ್ಯ. ದೇವರು ಇವನನ್ನು ಏನು ಮಾಡುತ್ತಾನೋ ನೋಡೋಣ. ಬನ್ನಿ, ಹೋಗೋಣ. ಯಾರಮ್ಮ ನೀನು? ನಾನು ಪ್ರವಾದಿ ಮಂಡಳಿಯಲ್ಲಿದ್ದ ಒಬ್ಬ ದೇವ ಸೇವಕನ ಹೆಂಡತಿ ಸ್ವಾಮಿ. ನನ್ನ ಗಂಡ ಪ್ರವಾದಿ ಮಂಡಳಿಯಲ್ಲಿ ದೇವರ ಭಯಭಕ್ತಿಯಲ್ಲಿ ಇದ್ದದ್ದು ನಿಮಗೆ ತಿಳಿದಿದೆ ಅಲ್ಲ ಸ್ವಾಮಿ. ಆದರೆ ನನ್ನ ಗಂಡ ತೀರಿ ಹೋಗುವ ಮೊದಲು ಸಾಲ ಮಾಡಿದ್ರು ಸ್ವಾಮಿ. ಆದ್ರೆ ಈಗ ಸಾಲ ಕೊಟ್ಟವರು ಮನೆಗೆ ಬಂದು ಪೀಡಿಸ್ತಾ ಇದ್ದಾರೆ. ನನ್ನ ಮಕ್ಕಳನ್ನು ಜೀತಕ್ಕೆ ಇಡ್ಬೇಕಂತೆ ಸ್ವಾಮಿ. ನನಗೆ ಸಹಾಯ ಮಾಡಿ ಸ್ವಾಮಿ. ಅಮ್ಮ, ನನ್ನಿಂದ ಯಾವ ಸಹಾಯವನ್ನು ಅಪೇಕ್ಷಿಸ್ತೀಯ ನೀನು? ನಾನು ಹೇಗಾದರೂ ಮಾಡಿ ಸಾಲವನ್ನು ತೀರಿಸಬೇಕಲ್ಲ ಸ್ವಾಮಿ. ಅಮ್ಮ, ನಿನ್ನ ಮನೆಯಲ್ಲಿ ಏನಿದೆ? ಬಡ ವಿಧವೆಯಾದ ನನ್ನ ಮನೆಯಲ್ಲಿ ಏನಿರಲು ಸಾಧ್ಯ ಸ್ವಾಮಿ? ನನ್ನ ಮನೆಯಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪವೇ ಸ್ವಲ್ಪ ಎಣ್ಣೆ ಮಾತ್ರ ಇದೆ ಸ್ವಾಮಿ. ಅಮ್ಮ, ಒಂದು ಕೆಲಸ ಮಾಡು. ನೀನು ನಿನ್ನ ನೆರೆಮನೆಗೆ ಹೋಗಿ ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ನೀನು ನಿನ್ನ ಮಕ್ಕಳು ಮನೆಯೊಳಗೆ ಹೋಗಿ ಬಾಗಲನ್ನು ಹಾಕಿ ಆ ಖಾಲಿ ಪಾತ್ರೆಗೆ ಎಣ್ಣೆಯನ್ನು ಸುರಿ. ದೇವರು ಈ ದಿನ ಅದ್ಭುತ ಕಾರ್ಯವನ್ನು ಮಾಡಲಿದ್ದಾನೆ. ಹೋಗು, ಬೇಗ ಹೋಗು. ಆಯ್ತು ಸ್ವಾಮಿ, ದೇವರಲ್ಲಿ ನಂಬಿಕೆ ಇಟ್ಟು ಈ ಕಾರ್ಯವನ್ನು ನಾನು ಮಾಡುತ್ತೇನೆ. ಮಕ್ಕಳೇ, 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 ನೀವು ಇಲ್ಲಿ ಐವನಯ್ಯ ಮನೆ ಇದೆ ಅಲ್ವಾ, ಅಲ್ಲಿ ಹೋಗಿ ಬೇಗ ಪಾತ್ರೆ ಹಿಡ್ಕೊಂಡು ಬಾ. ನೀನು ಇಲ್ಲಿ ನಮ್ಮ ಸಂಡೇ ಸ್ಕೂಲ್ ಟೀಚರ್ ವಿನಯ್ ಟೀಚರ್ ಇದ್ದಾರಲ್ವಾ, ಅವರ ಮನೆಯಿಂದ ಒಂದು ಪಾತ್ರೆ ಹಿಡ್ಕೊಂಡು ಬೇಗ ಬನ್ನಿ ಆಯ್ತಾ? ಮಕ್ಕಳೇ, ಪ್ರವಾದಿಯವರು ಹೇಳಿದಾರಲ್ವಾ, ಅವರ ಪ್ರಕಾರ ನಾವು ಮಾಡುವ. ದೇವರ ಅದ್ಭುತ ಮಾಡ್ತಾನೆ. ಪಾತ್ರೆ ಕೊಡಿ. ಅಮ್ಮ, ಎಣ್ಣೆ ಉಕ್ಕುತ್ತಿದೆ. ಇನ್ನೊಂದು ಪಾತ್ರೆ ಕೊಡಿ ಮಕ್ಕಳೇ. ಅಮ್ಮ, ಪಾತ್ರೆ ಎಲ್ಲ ಖಾಲಿ ಇತ್ತು. ಎಲ್ಲ ತುಂಬಿ ಹೋಯ್ತಮ್ಮ ಪಾತ್ರೆಗಳು. ಹೌದಲ್ಲ, ಅದ್ಭುತ ಮಾಡಿದಾನೆ ದೇವರು. ನಮಗೆ ಅದ್ಭುತ ಮಾಡಿದಾನೆ. ಎಲ್ಲ ಪಾತ್ರೆಗಳು ಎಣ್ಣೆಯಿಂದ ತುಂಬಿದೆ. ನಾನು ಪ್ರವಾದಿ ಬಳಿ ಹೋಗಿ ಬರುತ್ತೇನೆ. ಈ ಎಣ್ಣೆಯನ್ನು ಜೋಪಾನವಾಗಿ ಎತ್ತಿಡಿ. ಆಯ್ತಮ್ಮ. ಪ್ರವಾದಿ ಅವರೇ, ಪ್ರವಾದಿ ಅವರೇ,
ಮನೆಯಲ್ಲಿ ಎಲ್ಲಾ ಪಾತ್ರೆಗಳು ಎಣ್ಣೆಯಿಂದ ತುಂಬಿದೆ. ಅದ್ಭುತ ಮಾಡಿದ್ದಾನೆ ಸ್ವಾಮಿ. ಆ ಎಣ್ಣೆಯನ್ನು ನಾನು ಏನು ಮಾಡಲಿ? ಅಮ್ಮ, ಒಂದು ಕೆಲಸ ಮಾಡು. ಆ ಎಣ್ಣೆಯೆಲ್ಲ ಮಾರಿ ಬಡವರಿಗೆ ನಿನ್ನ ಸಾಲವನ್ನು ತೀರಿಸು. ಉಳಿದ ಹಣದಿಂದ ನಿನ್ನ ಮಕ್ಕಳ ಪೋಷಣೆ ಮಾಡು. ದೇವರು ತನ್ನನ್ನು ನಂಬಿದ ಮಕ್ಕಳನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದನ್ನು ನಿನ್ನ ಮಕ್ಕಳಿಗೂ ಕಲಿಸು. ಆಯ್ತು ಸ್ವಾಮಿ. ಕಷ್ಟದಲ್ಲಿದ್ದ ನನ್ನ ಕುಟುಂಬವನ್ನು ಆ ದೇವರು ಕೈ ಹಿಡಿದು ನಮ್ಮನ್ನು ಕಾದು ಕಾಪಾಡಿದ್ದಾನೆ. ನನ್ನನ್ನು ನನ್ನ ಮಕ್ಕಳನ್ನು ನಡೆಸಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾನು ನನ್ನ 2 ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ನಾನು ಬೆಳೆಸ್ತೇನೆ. ಅಷ್ಟೇ ಅಲ್ಲ, ಭಾನುವಾರ ಶಾಲೆಗೆ ಕೂಡ ನಾನು ತಪ್ಪಿಸದೆ ಅವರನ್ನು ಕಳಿಸ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಸ್ತೋತ್ರ ದೇವರೇ.